ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದ ಹತ್ತಿರ ಜನವೋ ಜನ ದರ್ಶನ್ ಅವರನ್ನ ನೋಡ್ಬೇಕು ಅಂತ. ದರ್ಶನ್ ಅವರು ಆಗಮಿಸ್ತಾ ಇದ್ದ ಹಾಗೆ ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದ ಬಳಿ ಜನಸಾಗರವೇ ನೆರೆದಿದೆ ನೋಡಿ. ಪೊಲೀಸ್ನವರು ಮೊದಲೇ ಏನಾದ್ರೂ ಅಕಸ್ಮಾತ್ ವಿಚಾರವಾಗಿ ಗಮನ ಹರಿಸ್ತೆ ಆರಾಮಾಗಿ ಕರ್ಕೊಂಡು ಹೋಗೋಣ ಮಧ್ಯಾಹ್ನದ ಟೈಮಿಗೆ, ಸಂಜೆ ಟೈಮಿಗೆ ಅಂತ ಅಂದುಕೊಂಡ್ರೆ ಸಾಧ್ಯವಾಗ್ತಿರ್ಲಿಲ್ಲ. ಈಗ ದರ್ಶನ್ ಅವರನ್ನ ಬ್ಯಾರಕ್ ಒಳಗಡೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ದರ್ಶನ್ ಜೈಲಿಗೆ ಎಂಟ್ರಿ ಆಗ್ತಾರೆ, ಸಹಿ ಹಾಕಿ ಒಳಗೆ ಹೋಗ್ತಾರೆ. ಅದಾದ ನಂತರವಾಗಿ ಅವರನ್ನ ಬ್ಯಾರಕ್ಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಅಲ್ಲಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ದರ್ಶನ್ ಅವರಿಗೆ ವ್ಯವಸ್ಥೆಯನ್ನ ಮಾಡಿ ಸಹಿ ಪ್ರೋಸೆಸ್, ಅದರ ಜೊತೆಗೆ ಕೆಲವೊಂದಿಷ್ಟು ನಿಬಂಧನೆಗಳಿರುತ್ತೆ. ಜೈಲಾಧಿಕಾರಿಗಳು, ಅಲ್ಲಿ ಬಂದಿರುವಂತಹ ಪೊಲೀಸರು, ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಣೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಒಂದು ಕಡೆ ಜೈಲಿನ ಬ್ಯಾರಕ್ ಒಳಗಡೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಸಾರಥಿ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಜೈಲಾಧಿಕಾರಿಗಳು. ಈಗ ದರ್ಶನ್ ಆರೋಗ್ಯ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ದರ್ಶನ್ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಿದ್ರೆ, ಬಿಪಿ, ಶುಗರ್ ಈ ತರದ ವಿಚಾರವಾಗಿ ಜೈಲಾಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಅಕಸ್ಮಾತ್ ಅವ್ರಿಗೆ ಏನಾದ್ರು ಟ್ಯಾಬ್ಲೆಟ್ ಅನ್ನ ಕೊಡ್ಬೇಕಾ, ಅಥವಾ ಅವ್ರಿಗೆ ಏನಾದ್ರು ಹೆಲ್ತ್ ನಲ್ಲಿ ಇಶ್ಯೂ ಇದೆಯಾ, ಅವರಿಗೆ ಯಾವ್ಯಾವ ಸಮಯಕ್ಕೆ ಏನೇನು ಕೊಡಬೇಕು ಅನ್ನುವ ವಿಚಾರವಾಗಿ. ಇದು ಒಂದು, ಇನ್ನೂ ಕೂಡ ಅವರಿಗೆ ಶಿಕ್ಷೆಯನ್ನ ವಿಧಿಸಿಲ್ಲ ಕೋರ್ಟ್ನಿಂದ. ಅವರು ಆರೋಪಿ ಅನ್ನುವ ವಿಚಾರವಾಗಿ ಇಲ್ಲಿ ಆಪಾದನೆ ಅಷ್ಟೇ ಆಗ್ತಾ ಇದೆ, ಕೊಲೆ ಮಾಡಿದ್ದಾರೆ ಅಂತ ಆರೋಪಿ ಅನ್ನುವ ವಿಚಾರವಾಗಿ. ಸೊ ಸದ್ಯದ ಮಟ್ಟಿಗೆ ಕೋರ್ಟ್ನಿಂದ ಇನ್ನೂ ಅವರಿಗೆ ಶಿಕ್ಷೆ ಆಗಿಲ್ಲ. ಈಗ ಸದ್ಯದ ಮಟ್ಟಿಗೆ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಅವರನ್ನ ಒಂದು ಕಡೆ ವಿಚಾರವಾಗಿ ಕರ್ಕೊಂಡು ಹೋಗ್ಲಾಗುತ್ತೆ. ಪೊಲೀಸ್ ವಾಹನದಿಂದ ಇಳಿದು ನೇರವಾಗಿ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ಸಹಿ ಹಾಕಿ ಜೈಲು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ.
ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿ ಆಗ್ತಾ ಇದ್ದಂತ ಒಂದು ಲುಕ್, ಕೈಯಲ್ಲಿ ಬೆಡ್ಶೀಟ್ ಅನ್ನ ಇಟ್ಕೊಂಡು, ಬಾಟಲ್ ಅನ್ನ ಇಟ್ಕೊಂಡು, ಬ್ರಾಂಡೆಡ್ ಬಟ್ಟೆಯನ್ನ ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಬಲಗೈಯಲ್ಲಿ ವಾಟರ್ ಬಾಟಲ್, ಎಡಗೈಯಲ್ಲಿ ಬೆಡ್ಶೀಟ್. ಸೊ ದರ್ಶನ್ ಅವರು ನೋಡಿ ಗಮನಿಸ್ತಾ ಇರಬಹುದು, ಅವ್ರ ಕುತ್ತಿಗೆ ಕೆಳಭಾಗದಲ್ಲಿ ಆ ಸನ್ ಗ್ಲಾಸ್ ಕಾಣಿಸ್ತಾ ಇರಬಹುದು ನಿಮಗೆ. ಕಪ್ಪು ಬಣ್ಣದ ಸನ್ ಗ್ಲಾಸ್, ಆ ಬ್ರಾಂಡೆಡ್ ಟಿ ಶರ್ಟ್, ಪೂಮಾ ಕಂಪನಿಯ ಬ್ರಾಂಡೆಡ್ ಟಿ ಶರ್ಟ್, ಅದರ ಜೊತೆಗೆ ಕೈಯಲ್ಲಿ ಒಂದು ಬೆಡ್ಶೀಟ್, ಇನ್ನೊಂದು ಕೈಯಲ್ಲಿ ವಾಟರ್ ಬಾಟಲ್, ಬ್ರಾಂಡೆಡ್ ಜೀನ್ಸ್. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಹಾಕಿದಂತ ಆ ಒಂದು ಪ್ಯಾಂಟಿನ ಬೆಲೆಯೇ 1 ಲಕ್ಷ ರೂಪಾಯಿ. ಸೊ ಇನ್ನ ದರ್ಶನ್ ಅವರು ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇರುವಾಗ ಹಾಕಿರುವಂತ ಔಟ್ಫಿಟ್ ಅನ್ನ ನೀವು ಗಮನಿಸಿದ್ರೆ ಎಲ್ಲವೂ ಕೂಡ ಬ್ರಾಂಡೆಡ್. ಕೂಲಿಂಗ್ ಗ್ಲಾಸ್, ಬ್ರಾಂಡೆಡ್ ಟಿ ಶರ್ಟ್, ಬ್ರಾಂಡೆಡ್ ಜೀನ್ಸ್, ಕೈಯಲ್ಲಿ ಬೆಡ್ಶೀಟ್, ಇನ್ನೊಂದು ಕಡೆ ವಾಟರ್ ಬಾಟಲ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಬಿಗಿ ಭದ್ರತೆ ನಡುವೆ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಒಂದು ಸಾಮಾನ್ಯ ಖೈದಿಯಂತೆ ಬಂದಿದ್ದಾರೆ. ಆದರೆ ಅಲ್ಲಿ ಜೈಲಿನ ಪ್ರೊಸೀಜರ್ಗಳಾಗಿರ್ಬೋದು, ಅದರ ಜೊತೆಗೆ ಇವರ ಸಹಿಯನ್ನ ಪಡೆದುಕೊಂಡು, ಹಾಗೆ ಜೈಲಾಧಿಕಾರಿಗಳು ಕೆಲವೊಂದಿಷ್ಟು ದರ್ಶನ್ ಅವರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅವರ ಆರೋಗ್ಯ ಸ್ಥಿತಿ, ದೇಹದ ಸ್ಥಿತಿ, ಅವರಿಗೆ ಏನಾದರೂ ಅಕಸ್ಮಾತ್ ಈ ಮೆಡಿಸಿನ್ ನೀಡಬೇಕು ಅಂದರೆ ಕೆಲವೊಬ್ಬರಿಗೆ BP ಇರುತ್ತೆ, ಟ್ಯಾಬ್ಲೆಟ್ಗಳನ್ನು ಕೊಡಬೇಕಾಗತ್ತೆ. ಅದರ ಎಲ್ಲ ಸವಲತ್ತುಗಳನ್ನು ಒದಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ದೇಹದ ಸ್ಥಿತಿ ಹೇಗಿದೆ ಅನ್ನೋದು, ಹಾಗೆ ಈಗ ಜೈಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವರ ಆರೋಗ್ಯದ ಸ್ಥಿತಿ, ತೂಕ, ಇದೆಲ್ಲವನ್ನ ಕೂಡ ಗಮನಿಸಿಯೇ ಕಳಿಸುವಂಥದ್ದು. ಸೊ ಇದೆಲ್ಲ ಫಾಲೋ ಅಪ್ ಮಾಡಬೇಕಾಗತ್ತೆ. ಈಗ ಅವರನ್ನ ಬ್ಯಾರಕ್ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ. ದರ್ಶನ್ ಅವರನ್ನ ಬಳ್ಳಾರಿ ಜೈಲು ಒಳಗಡೆ ಹೋಗ್ತಾ ಇದ್ದಾಗೆ ಸಹಿ ಹಾಕಿ ಬ್ಯಾರಕ್ ಒಳಗಡೆ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ರೂಮ್ ನಂಬರ್ 15ರಲ್ಲಿ ಎಲ್ಲಾ ರೀತಿಯ ಫೆಸಿಲಿಟೀಸ್ ಅನ್ನ ಕೂಡ ಮಾಡಲಾಗಿದೆ. ಇನ್ನ 2 ಪ್ರಕರಣ ದಾಖಲಾಗಿದೆಯಲ್ಲ, ಒಂದು ಸಿಗರೇಟ್ ವಿಚಾರ, ಇನ್ನೊಂದು ವಿಡಿಯೋ ಕಾಲ್. ಅದರಲ್ಲಿ A1 ಆರೋಪಿಯಾಗಿದ್ದಾರಲ್ಲ, ಸೊ ಅದಕ್ಕೋಸ್ಕರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಜೈಲಿನ ಒಳಗಡೆ ಮಾಡಲಾಗಿದೆ. ಸದ್ಯದ ಮಟ್ಟಿಗೆ ಬಳ್ಳಾರಿ ಜೈಲಿನಲ್ಲಿ ಇನ್ನ ದಿನಗಳನ್ನ ಕಳೆತಾ ಹೋಗ್ಬೇಕಾಗುತ್ತೆ ನಟ ದರ್ಶನ್ ಅವರು. ದರ್ಶನ್ ಜೈಲು ಪ್ರವೇಶ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಜೈಲು ಪ್ರವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕ್ರಿಯೆಯನ್ನ ನಡೆಸಬೇಕಾಗುತ್ತೆ. ಆ ಪ್ರಕ್ರಿಯೆ ಪ್ರೊಸೀಜರ್ ಅನ್ನ ಪೊಲೀಸರು ಫಾಲೋ ಮಾಡ್ತಾರೆ. ದರ್ಶನ್ ಅವರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಜೈಲಾಧಿಕಾರಿಗಳು. ಮಾಹಿತಿಯನ್ನ ಪಡೆದುಕೊಂಡು ಆ ಪ್ರವೇಶದ ಪ್ರಕ್ರಿಯೆ ವಿಚಾರವಾಗಿ, ಆ ಪ್ರೋಸೆಸ್ ವಿಚಾರವಾಗಿ ಪೊಲೀಸರು ಈಗ ಒಂದು ಕಡೆ ಎಲ್ಲ ರೀತಿಯ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ದರ್ಶನ್ ಅವರು ಪರಪ್ಪನ ಅಗ್ರಹಾರವನ್ನ ಬಿಟ್ಟಿದ್ದು, ಪರಪ್ಪನ ಅಗ್ರಹಾರ ಬಿಟ್ಟು ಅನಂತಪುರ ರಸ್ತೆಯ ಮುಖಾಂತರವಾಗಿ ಬಳ್ಳಾರಿಯ ಕಡೆಗೆ ಆಗಮನ. ಬಳ್ಳಾರಿಯಿಂದ ಬಳ್ಳಾರಿ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಳ ಹೋಗ್ತಾ ಇದ್ದಂತೆ ಅವರು ಸಾಮಾನ್ಯ ಖೈದಿಯಂತೆ ಪೊಲೀಸರ ಸರ್ಪಗಾವಲಿನ ಮಧ್ಯದಲ್ಲಿ ಒಳಗೆ ಎಂಟ್ರಿ ಆಗಿದ್ದಾರೆ. ಸಹಿ ಹಾಕಿ ಅದಾದ ನಂತರ ದರ್ಶನ್ ಅವರನ್ನ ಸೀದಾ ಬ್ಯಾರಕ್ ಒಳಗಡೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಜೈಲಾಧಿಕಾರಿಗಳು ದರ್ಶನ್ ಅವರ ಬಗ್ಗೆ ಮಾಹಿತಿಯನ್ನ ಪಡೀತಾರೆ. ಮಾಹಿತಿಯನ್ನ ಪಡೆದು ದರ್ಶನ್ ಅವರ ಆರೋಗ್ಯದ ಸ್ಥಿತಿ, ದೇಹ ಸ್ಥಿತಿ, ಕೆಲವೊಂದಿಷ್ಟು ಮಾಹಿತಿಯನ್ನ ಪರಪ್ಪನ ಅಗ್ರಹಾರದ ಪೊಲೀಸರು ಜೈಲಾಧಿಕಾರಿಗಳು ಕೊಟ್ಟಿರಬೇಕಾಗುತ್ತೆ. ಸೊ ಈಗ ಆ ಪ್ರೋಸೆಸ್ ಅನ್ನ ನಡೆಸ್ತಿದ್ದಾರೆ.
ಯಾಕಂದ್ರೆ ನಟ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು ಚಿಕ್ಕಣ್ಣ ಅವರು. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರನ್ನ ಮತ್ತೆ ವಿಚಾರಣೆ ನಡೆಸಲು ಮುಂದಾಗಿದ್ದಾರೆ. ಎಸಿಪಿ ಚಂದನ್ ಮುಂದೆ ವಿಚಾರಣೆಗೆ ಚಿಕ್ಕಣ್ಣ ಹಾಜರಾಗಿರುವಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ದರ್ಶನ್ ಅವರ ವಿಚಾರವಾಗಿ 2ನೇ ಬಾರಿಗೆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ನಟ ಚಿಕ್ಕಣ್ಣ. ಯಾಕಂದ್ರೆ ಒಂದು ಕಡೆ ಚಿಕ್ಕಣ್ಣ ಅವರು ಈ ರೇಣುಕಾಸ್ವಾಮಿ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ, ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಜೊತೆಯಾಗಿದ್ರು. ಅದಾದ ಮೇಲೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಜೈಲಿಗೆ ಹೋಗಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಎಸಿಪಿ ಚಂದನ್ ಅವರು ವಿಚಾರಣೆಯನ್ನ ನಡೆಸೋದಕ್ಕೆ ಮತ್ತೆ 2ನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ.